ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ನಾನು ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಹಾಗಲಕಾಯಿ ಸ್ವಲ್ಪನೂ ಕೂಡ ಕಹಿ ಆಗಲ್ಲ. ನೋಡಿ, ನಾನು ತೊಗೊಂಡಿದ್ದೀನಿ ಹಾಗಲಕಾಯಿ, ಬೆಳ್ಳುಳ್ಳಿ ಮತ್ತು ಶೇಂಗಾ ಪುಡಿ, ಶೇಂಗಾನ ಜಜ್ಜಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಮತ್ತು ಒಂದು ಹುಣಸೆಹಣ್ಣು ನಿಂಬೆ ಗಾತ್ರದಷ್ಟು, ಮತ್ತು ಖಾರ ನೋಡಿ ಇಷ್ಟು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಈ ಥರ ಹಾಕ್ತಾಯಿದ್ದೀನಿ, ಅಂದರೆ ಒಂದು ಸ್ವಲ್ಪ ಉಪ್ಪು ಹಿಡಿಬೇಕಂತ ಹೇಳಿ. ಹಾಗಲಕಾಯಿ ಅಂದರೆ ಕಹಿ ಬಿಡೋದಿಲ್ಲ ಅದು. ನೋಡ್ರಿ, ಹಾಗಲಕಾಯಿ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ ಬರ್ರಿ. ನೋಡ್ರಿ, ಮೊದಲ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೋತನು. ಎಣ್ಣೆ ಹಾಕೊಂಡ ಕಡಾಯಿ ಒಳಗೆ ಹಾಗಲಕಾಯಿನ ಹಿಂಗೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಒಂದು 5 ನಿಮಿಷ ಹಿಂಗೆ ಫ್ರೈ ಮಾಡ್ಕೊರಿ. ನೋಡಿ, ಈ ಥರ ಒಂದು ಸ್ವಲ್ಪ ಒಂದು 5 ನಿಮಿಷ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಉಪ್ಪದೆಲ್ಲ ಹಿಡ್ದಿಟ್ಕೊಂಡಿರ್ತೈತ್ರಿ, ನೀರಿನ ಅಂಶ ಹೀರ್ಕೋತೈತೆ ಅನ್ನೋದು. ಈ ಥರ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ನೋಡ್ರಿ, ಇದಕ್ಕೊಂದು ಸ್ವಲ್ಪ ನಾನು ಚಿಟಿಕೆ ಅರಿಶಿನ ಹಾಕತ್ತೇನು. ನೋಡ್ರಿ, ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡ್ಕೊಂಬಿಡ್ರಿ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ, ನಾನು ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡಿರುವ ಗರಂ ಮಸಾಲ ಹಾಕಾಗತ್ತೆ. ನೋಡ್ರಿ, ಇದಕ್ಕೊಂದು ಸ್ವಲ್ಪ ಜೀರಿಗೆ. ನೋಡ್ರಿ, ಹಿಂಗೆ ಎಣ್ಣೆ ಒಳಗೆ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಒಂದು ಸ್ವಲ್ಪ. ನೋಡ್ರಿ, ಇದಕ್ಕೆ ಬೆಳ್ಳುಳ್ಳಿ ನಾನು ಮೊದಲೇ ಜಜ್ಜಿ ಇಟ್ಕೊಂಡಿದ್ದು, ಅದನ್ನು ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ರಿ ಹಾಗಲಕಾಯಿ ಜೊತೆ. ನೋಡ್ರಿ, ಹಿಂಗೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋದು. ನೋಡ್ರಿ, ಇದಕ್ಕೆ ನಾನಿಲ್ಲಿ ಖಾರನೂ ಮಿಕ್ಸ್ ಮಾಡ್ಕೊಳತ್ತೆ. ನೋಡ್ರಿ, ಇದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡ್ರಿ, ಹಿಂಗೆ ಎಣ್ಣೆ ಒಳಗೆ ಹಾಗಲಕಾಯಿ ಜೊತೆ ಸ್ವಲ್ಪ ಖಾರನೂ ಫ್ರೈ ಮಾಡ್ಕೊಂಬಿಡ್ರಿ. ನೋಡ್ರಿ, ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನೋಡ್ರಿ, ನಾನು ಒಂದು ಕಪ್ ಅಷ್ಟೇ, ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡ್ರಿ. ನೋಡ್ರಿ, ನಾನು ಆರ್ಗ್ಯಾನಿಕ್ ಬೆಲ್ಲ, ಪ್ಯೂರ್ ಬೆಲ್ಲನ ಉಪಯೋಗಿಸೀನಿ. ನೋಡ್ರಿ, ಹಿಂಗೆ ಎಣ್ಣೆ ಒಳಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ರಿ. ಅದೊಂದು ಸ್ವಲ್ಪ ನೀರು ಬಿಡ್ತೈತಿ. ನೋಡ್ರಿ, ಹಿಂಗೆ ಬೆಲ್ಲ ಕರ್ಗೊಂಮಟ್ಟ ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ತಾಯಿರಿ. ಅಂದರೆ ನಾನು ಪುಡಿ ಬೆಲ್ಲ ಹಾಕೀನಿ, ಸ್ವಲ್ಪ ಗಂಟು ಇರ್ತಾವಲ್ರಿ. ನೋಡ್ರಿ, ಈಗ ನೋಡ್ರಿ ಬೆಲ್ಲ ಕರಗೈತಿ, ಈ ಥರ ಎಣ್ಣೆ ಬಿಟ್ಕೊಂಡೈತಿ. ನೋಡ್ರಿ, ಹಿಂಗೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ನೋಡ್ರಿ, ಹೆಂಗಾಗೈತೆ ಅನ್ನೋದು. ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ನೋಡ್ರಿ, ನಾನಿಲ್ಲಿ ಮೊದಲ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ನೀರು ಮಾಡ್ಕೊಂಡು ಇದು ಹಾಕಾತ. ನೋಡ್ರಿ, 1 ಕಪ್ನಷ್ಟು. ನೋಡ್ರಿ, ಈಗ ಬೆಲ್ಲ ಮತ್ತು ಹುಣಸೆಹಣ್ಣು ನೀರು ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಆಗಿ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಇದು ಕುದಿಬೇಕ್ರಿ. ನೋಡ್ರಿ, ಈಗ ಒಂದು ಸ್ವಲ್ಪ ಕುದಿ ಹಿಡೈತೆ. ನೋಡ್ರಿ, ಇದೊಂದು ಸ್ವಲ್ಪ ಬೆಲ್ಲ ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ ನೀರಿನೊಳಗೆ ಹುಣಸೆಹಣ್ಣು ಜೊತೆ. ನೋಡ್ರಿ, ಈಗ ಕುದಿ ಆತೈತಿದು. ನೋಡ್ರಿ, ಹಿಂಗೆ ಎಣ್ಣೆ ಬಿಟ್ಕೊಂಡೈತೆ. ನೋಡ್ರಿ, ಮತ್ತು ಇದಕ್ಕೆ ನಾನಿಲ್ಲಿ ಶೇಂಗಾ ಕುಟ್ಟಿಟ್ಕೊಂಡಿದ್ನಲ್ರಿ, ಅದನ್ನು ಹಾಕ್ತೀನಿ. ನೋಡ್ರಿ, ಶೇಂಗಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ರಿ ಅದ್ರ ಜೊತೆನ. ನೋಡ್ರಿ, ಹಿಂಗೆ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ಇದು ಮಿಕ್ಸ್ ಆಗೈತ್ರಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಅಂತ ಹೇಳಿ ಉಪ್ಪು ಹಾಕ್ಲಾತ. ನೋಡ್ರಿ, ಹಿಂಗ್ರಿ ಉಪ್ಪು ಹಾಕಿ. ನೋಡ್ರಿ, ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ.
ನೋಡ್ರಿ ಈಗ ಮಿಕ್ಸ್ ಆಗೈತಿ. ಹಾಗಲಕಾಯಿ ಸಿಹಿ ಗೊಜ್ಜರಿದ ಸ್ವಲ್ಪನೂ ಕೈ ಹತ್ತಂಗಿಲ್ರಿ. ನೋಡ್ರಿ ಇದು ಒಂದು 2 ನಿಮಿಷ ಕುದಿಬೇಕ್ರಿ. ಲೋ ಫ್ಲೇಮ್ ಒಳಗೆ ಕುದಿಲ್ರಿ ಇದು. ನೋಡ್ರಿ ಈಗ ಇದು ಕುದೈತಿ ನೋಡ್ರಿ. ನೋಡ್ರಿ ಹ್ಯಾಂಗೆ ಎಣ್ಣೆ ಬಿಟ್ಕೊಂಡೈತಿ ನೋಡ್ರಿ ಮ್ಯಾಗೆಲ್ಲ. ನೋಡ್ರಿ ನೀವೇನಾರು ಹೊಸದಾಗಿ ನಮ್ಮ ವಿಡಿಯೋ ನೋಡಾತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ನಿಮಗೂ ಇಷ್ಟ ಆದ್ರೆ ಮಾಡಿರಿ. ಹೆಂಗೈತೆ ಅಂತ ನಮ್ಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿರಿ. ನೋಡ್ರಿ ಅಲ್ರಿ ಹಾಗಲಕಾಯಿ ಗೊಜ್ಜು ಹೆಂಗಾಗೈತೆ ಅನ್ನೋದು. ನೋಡ್ರಿ ನೋಡಾಕತ್ರನ ಬಾಯಾಗ ನೀರು ಬರ್ತೈತಿ. ನೋಡ್ರಿ ಹೆಂಗಾಗೈತೆ ಅನ್ನೋದು. ಇದು ರೊಟ್ಟಿಗೆ ಮತ್ತು ಅನ್ನಕ್ಕೂ ಚಲೋ ರೀ, ಚಪಾತಿಗೆ ಎಲ್ಲದ್ರ ಜೊತೆ ಭಾಳ ರುಚಿ ಆಗ್ತೈತ್ರಿ. ನೋಡ್ರಿ ಹೆಂಗಾಗೈತೆ ಅನ್ನೋದು. ನೋಡಿದ್ರಲ್ರಿ